ನಮಸ್ಕಾರ ಸಿನಿಪ್ರೀತಿಗಳೇ. ಇವತ್ತು ನಾನು ನೋಡಿದ ಒಂದು ಹೊಸ ಪ್ರಯತ್ನದ ಸಿನಿಮಾ DNA 2025. ಟ್ರೈಲರ್ ನೋಡಿದಾಗಲೇ ಇಡೀ ಸಿನಿಮಾ ಕ್ರೈಮ್ ಥ್ರಿಲ್ಲರ್ ಆಗಿರೋದ್ರಿಂದ ಒಂದು ಕುತೂಹಲ ಇರುತ್ತೆ. ಸಿನಿಮಾ ಕೂಡ ಆ ಲೆವೆಲ್ನಲ್ಲೇ ಆರಂಭವಾಗುತ್ತೆ. ಮೊದಲ 20-30 ನಿಮಿಷಗಳವರೆಗೆ ತುಂಬಾ ಇಂಟ್ರೆಸ್ಟಿಂಗ್ ಫೀಲಿಂಗು. ಒಂದು ಸೀರಿಯಲ್ ಮರ್ಡರ್ ಕೇಸು, ಸಾಯ್ತಾ ಹೋಗೋ ಕ್ಲೂಗರು, ಫೊರೆನ್ಸಿಕ್ ಡೀಟೇಲ್ಸು ಎಲ್ಲವೂ ಕುತೂಹಲವನ್ನೇ ಏರಿಸ್ತವೆ. ಆದ್ರೆ ಆ ಕುತೂಹಲ ಇಡೀ ಸಿನಿಮಾದಲ್ಲಿ ಕಂಟಿನ್ಯೂ ಆಗ್ತಾ ಇಲ್ಲ ಅನ್ನೋದು ನನ್ನ ಮನಸ್ಸಿನ ಮಾತು. ಹೀರೋನ ಪಾತ್ರ ಸುಮ್ಮನೆ ಓಕೆ, ಅಭಿನಯದಲ್ಲಿ ಜೋರಾಗಿ ಸ್ಟ್ಯಾಂಡ್ಔಟ್ ಆಗುವಂತ ಏನೂ ಇಲ್ಲ. ಹೆಡ್ಲೆಸ್ ಆಗಿ ಓಡೋ ಹೋರಾಟ, ತನಿಖಾ ದೃಶ್ಯಗಳು ಎಲ್ಲ ನಾಟಕೀಯವಾಗಿಯೇ ತೋರಿಸ್ತವೆ. ಕಥೆಯ ಮೂಲ ಭಾವನೆ ದೋ ಡಿಫರೆಂಟ್, ಸ್ಕ್ರೀನ್ ಪ್ಲೇ ಇನ್ನಷ್ಟು ಕ್ರಿಸ್ಪಿಯಾಗಿದ್ರೆ ಇನ್ನೂ ಎಂಗೇಜಿಂಗ್ ಆಗುತ್ತಿತ್ತು ಅನ್ಸುತ್ತೆ. ಕೆಲವು ಸೀನ್ಸ್ ಪ್ರಿಡಿಕ್ಟ್ ಆಗ್ತವೆ, ಅದರಿಂದ ತೀವ್ರತೆಯೇ ಕಡಿಮೆಯಾಗುತ್ತೆ. ಕ್ಲೈಮ್ಯಾಕ್ಸ್ ನೋಡಿದಾಗ ಅಂತೇನೂ ಪವರ್ಫುಲ್ ಆಗಿಲ್ಲ ಅಂತ ಅನ್ಸುತ್ತೆ. ಭಾರಿ ಥ್ರಿಲ್ಲಿಂಗ್ ಕೇಸ್ ಅಂತ ಹೇಳಿದ್ರೂ ಲಾಸ್ಟ್ ರಿಸಲ್ಟ್ ನೋಡಿ ವಾವ್ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಬಾರ್ದಂತಿದೆ. ಡೈರೆಕ್ಷನ್ ಕೂಡ ತುಂಬಾ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳೋ ಸಾಧ್ಯವಿಲ್ಲ. ನೀಟಾಗಿ ಟ್ರೈ ಮಾಡಿದ್ರೂ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಕೊರತೆಯಿಂದ ಸಿನಿಮಾ ಫ್ಲಾಟ್ ಆಗಿಬಿಡುತ್ತೆ. ಬಿಗ್ ಪ್ಲಸ್ ಅಂದ್ರೆ ಕೆಲವೊಂದು ವಿಜುವಲ್ಸ್ ಬಹಳ ರಿಯಲಿಸ್ಟಿಕ್ ಆಗಿವೆ. ಫೊರೆನ್ಸಿಕ್ ಸೆಟಪ್, ಲೈಟಿಂಗ್, ಅಟ್ಮಾಸ್ಫಿಯರ್ ಇವುಗಳ ಒಂದಿಷ್ಟು ಜಾಗಗಳಲ್ಲಿ ಸಿನಿಮಾ ಟೆಕ್ನಿಕಲಿ ಸ್ಟ್ರಾಂಗ್ ಅನ್ಸ್ಕೊಳ್ಳುತ್ತೆ. ಆದರೆ BGM ಮಾತ್ರ ಥ್ರಿಲ್ ಕೊಡುವಂತೆ ಪವರ್ಫುಲ್ ಆಗಿಲ್ಲ. ಎಂಟರ್ಟೈನ್ಮೆಂಟ್ ಮೋಡ್ನಲ್ಲಿರೋರಿಗೆ ಇದು ಇಷ್ಟವಾಗೋದು ಕಷ್ಟ. ಬಿಕಾಸ್ ನೋ ಕಾಮಿಡಿ, ನೋ ಸಾಂಗ್ಸ್, ನೋ ಎಮೋಷನ್ಸ್. ಇಟ್ಸ್ ಪ್ಯೂರ್ಲಿ ಅ ಸ್ಲೋ ಇನ್ವೆಸ್ಟಿಗೇಟಿವ್ ಸ್ಟೋರಿ. ಹಾಗೆ ನೋಡಿದರೆ DNA ಸಿನಿಮಾ ಖರಾಬ್ ಅಂತ ಕಡ್ಡಾಯವಾಗಿ ಹೇಳೋ ಹಾಗಿಲ್ಲ. ಒಳ್ಳೆ ಪ್ರಯತ್ನ, ಬಟ್ ಎಕ್ಸಿಕ್ಯೂಷನ್ ಸ್ಟ್ರಾಂಗ್ ಆಗಿಲ್ಲ. ಒನ್ ಟೈಮ್ ವಾಚ್ ಅಂತ ಅನ್ಸೋ ಥರದಲ್ಲಿದೆ. ನೀವು ಪೇಷನ್ಸ್ ಇಟ್ಕೊಂಡು ಡೀಟೇಲ್ ಓರಿಯೆಂಟೆಡ್ ಕಥೆ ನೋಡೋದನ್ನ ಇಷ್ಟಪಡ್ತೀರಾ ಅಂದ್ರೆ ಒಮ್ಮೆ ಟ್ರೈ ಮಾಡಬಹುದು. ಆದ್ರೆ ಕ್ವಿಕ್ ಎಂಟರ್ಟೈನ್ಮೆಂಟ್ ಹುಡುಕೋರು ಥಿಯೇಟರ್ ಬಿಟ್ಟು ಬರುವಾಗಲೇ ಸ್ಕ್ರೋಲ್ ಮಾಡ್ತಾರೆ. ಓಕೆ ಅನ್ಸೋ ಸಿನಿಮಾ ವಾವ್ ಅನ್ಸೋಲ್ಲ.